ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ಸರ್ಕ್ಯುಲರ್ ಒಂದು ನೋಟಿಫಿಕೇಶನ್ ಬಂದಿದೆ. ಸೊ ಏನಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಿಜಿಟಲ್ ಖಾತಾ ರಿಲೇಟೆಡ್ ಇದು ಸರ್ಕ್ಯುಲರ್ ಇದೆ. ಸೊ ಯಾವ ಡಿಪಾರ್ಟ್ಮೆಂಟ್ ನಿಂದ ಬಂದಿದೆ ಅಂತಂದ್ರೆ ಆನರೇಬಲ್ ಮಿನಿಸ್ಟರ್ ರಹೀಮ್ ಖಾನ್ ಸರ್ ಅವ್ರದ್ದೇನು ಡಿಪಾರ್ಟ್ಮೆಂಟ್ ಇದೆ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ಸೊ ಈ ಡಿಪಾರ್ಟ್ಮೆಂಟ್ ದಿಂದ ಇದು ಸರ್ಕ್ಯುಲರ್ ಬಂದಿದೆ. ಸೊ ಅರ್ಬನ್ ಏರಿಯಾ ಅಂದ್ರೆ ನಗರ ಪ್ರದೇಶಗಳ ರಿಲೇಟೆಡ್ ಡಿಜಿಟಲ್ ಖಾತಾ ಕೊಡ್ತೀವಿ ಅಂತ ಈ ಸರ್ಕ್ಯುಲರ್ ನಲ್ಲಿ ಹೇಳಿದ್ದಾರೆ. ಓಕೆ, ಸೊ ಬೇಸಿಕಲಿ ಇದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೆ ನಾನು ಆಲ್ರೆಡಿ. ಕಂಪಲ್ಸರಿ ಮಾಡಿದ್ದಾರೆ ಈ ಆಸ್ತಿ ಖಾತಾ, ಈ ಖಾತಾ ಅಥವಾ ಡಿಜಿಟಲ್ ಖಾತಾ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಅಂತಂದ್ರೆ ಈಗ ಈ ಖಾತಾ ಕಂಪಲ್ಸರಿ ಮಾಡಿದ್ದಾರೆ. ಓಕೆ, ನಗರ ಆಸ್ತಿಗಳಿಗೆ ಕೂಡ ಇದು ಕಡ್ಡಾಯ ಆಗಿದೆ, ರೈಟ್. ಸೊ ಇದು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಡೀಟೇಲ್ ಆಗಿ ನೋಡಬಹುದು. ಓಕೆ, ನೆಕ್ಸ್ಟ್ ನಗರ ಪ್ರದೇಶಗಳಲ್ಲಿ ಡಿಜಿಟಲ್ ಖಾತಾ. ಸೊ ಬೇಸಿಕಲಿ ಏನಂತೀವಿ ನಾವು ಇದಕ್ಕೆ ಈ ಆಸ್ತಿ ಅಂತ ಅಂತೀವಿ ಅಥವಾ ಈ ಖಾತಾ ಅಂತಾನೂ ಕರಿತೀವಿ. ಓಕೆ, ಸೊ ಯಾವ ತರ ಇನ್ಫಾರ್ಮೇಶನ್ ಇರುತ್ತೆ ಇದು ಡಿಜಿಟಲ್ ಖಾತಾನಲ್ಲಿ, ಈ ಖಾತಾನಲ್ಲಿ ಅಂತ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಫಾರ್ಮ್ 3 ಅಂತ ಅಂತೀವಿ, ಫಾರ್ಮ್ 2 ಅಂತ ಅಂತೀವಿ, ನಮೂನೆ 3, ನಮೂನೆ 2 ಅಂತ. ಓಕೆ, ಇನ್ನೊಂದು ವಿಡಿಯೋ ಮಾಡಿದೆ ಅಂದ್ರೆ ಈ ವಿಡಿಯೋನಲ್ಲಿ ಎಲ್ಲ ಡೀಟೇಲ್ಸ್ ನಮ್ದು ಆಸ್ತಿ ರಿಲೇಟೆಡ್ ಡೀಟೇಲ್ಸ್ ಯಾವ ತರ ಇನ್ಕ್ಲೂಡೆಡ್ ಇರುತ್ತೆ ಅಂತ ಮಾಡಿದ್ದೆ, ರೈಟ್. ಇನ್ನೊಂದು ವಿಡಿಯೋ ಮಾಡಿದ್ದೆ ಯಾವ ತರ ನಾವು ಸರ್ಚ್ ಮಾಡ್ಬೋದು ನಮ್ದು ಡಿಜಿಟಲ್ ಖಾತಾ, ಯಾವ ತರ ವೆರಿಫೈ ಮಾಡ್ಬೋದು, ಡೌನ್ಲೋಡ್ ಯಾವ ತರ ಮಾಡ್ಬೋದು, ಇದು ಕೂಡ ನಾನು ಡೀಟೇಲ್ ಆಗಿ ಮಾಡಿದ್ದೆ, ರೈಟ್. ಸೊ ಎರಡು ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ನೋಡ್ಬೋದು. ಓಕೆ, ನೆಕ್ಸ್ಟ್ ಈಗ ನಗರ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಅಂತೀವಿ, ರೈಟ್. ಸೊ ಬೇಸಿಕಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ಯಾವ ತರ ಇದು ಬಾಡೀಸ್ ಇರುತ್ತೆ, ಯಾವ ತರ ಇವು ಸ್ಥಳೀಯ ಸಂಸ್ಥೆಗಳು ಇರುತ್ತೆ ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಫಸ್ಟ್ ಕರ್ನಾಟಕನಲ್ಲಿ ಮಹಾನಗರ ಪಾಲಿಕೆ ಅಂದ್ರೆ ಸಿಟಿ ಕಾರ್ಪೊರೇಷನ್ ಅಂತ ಬರುತ್ತೆ. ಸೊ ಎಷ್ಟಿದೆ ಟೋಟಲ್? 10 ಇದೆ. ಆಕ್ಚುಲಿ 11 ಇದೆ, ಇನ್ನೊಂದು ಕೂಡ ಇದೆ, ಅದು ಕೂಡ ಹೇಳ್ತೀನಿ. ನೆಕ್ಸ್ಟ್ ನಗರಸಭೆ ಅಂತ ಕರಿತೀವಿ, ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ CMC ಅಂತ. ಸೊ ಇವು ಎಷ್ಟಿದೆ? 60 ಇದೆ. ಇನ್ನೊಂದು ಮೂರನೇದು ಪುರಸಭೆ TMC ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ. ಸೊ ಟೋಟಲ್ 125 ಇದೆ. ಅಂಡ್ ಲಾಸ್ಟ್ ಇನ್ನೊಂದು ಫೋರ್ತ್ ಪಟ್ಟಣ ಪಂಚಾಯತ್ ಅಂದ್ರೆ ಟೌನ್ ಪಂಚಾಯತ್. ಸೊ ಇವು ಎಷ್ಟಿದೆ? 116 ಇದೆ. ಓಕೆ, ಸೊ ಇವು 4 ಕೂಡ ಸ್ಥಳೀಯ ಸಂಸ್ಥೆಗಳು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ಬರುತ್ತೆ, ರೈಟ್. ಸೊ ಇನ್ನೊಂದು ಹೇಳದಲ್ಲ ನಿಮ್ಗೆ 11ನೇ 10+1 ಅಂತ, ಅದು ಯಾವುದು ಅಂತಂದ್ರೆ BBMP, ರೈಟ್, ಬೆಂಗಳೂರಿನಲ್ಲಿ ಇದೆ. ಸೊ ಬಟ್ ಇದು ಸಪರೇಟ್ ಇದೆ, ಇದು ಸರ್ಕ್ಯುಲರ್ ನಲ್ಲಿ ಇದು ಇನ್ಕ್ಲೂಡೆಡ್ ಇರಂಗಿಲ್ಲ. ಯಾಕಂತಂದ್ರೆ ಇದರ ರಿಲೇಟೆಡ್ ನಾನು ಸಪರೇಟ್ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೆ BBMP ಅಂತ. ಅಲ್ಲಿ ಡಿಜಿಟಲ್ ಖಾತಾ ಯಾವ ತರ ಇರುತ್ತೆ, ಏನೇನ್ ಇನ್ಫಾರ್ಮೇಶನ್, ಸರ್ಕ್ಯುಲರ್, ವೆಬ್ಸೈಟ್ ಯಾವುದು, ಸೊ ಡೀಟೇಲ್ ಆಗಿ ಅದು ಕೂಡ ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಮಾಡಿದ್ದೇನೆ. ಓಕೆ, ಸೊ ಇದು ನಗರ ಆಸ್ತಿನಲ್ಲಿ ಇದು ಇನ್ಕ್ಲೂಡೆಡ್ ಇರಂಗಿಲ್ಲ, ರೈಟ್, BBMP ರಿಲೇಟೆಡ್. ಸೊ ನೆಕ್ಸ್ಟ್ ಇನ್ನೊಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ, ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಏನು, ಲೋಕಲ್ ಬಾಡೀಸ್ ಅಂದ್ರೆ ಏನು, ಯಾವ ತರ ಇರುತ್ತೆ, ಇದು ಪೂರ್ತಿ ಡೀಟೇಲ್ ಆಗಿ ಮಾಡಿದ್ದೆ. ಸೊ ಈ ವಿಡಿಯೋ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ನೋಡ್ಬೋದು. ಸೊ ಈಗ ಇದನ್ನ ಸರ್ಕ್ಯುಲರ್ ಇದೆಯಲ್ಲ, ಇದು ಸರ್ಕ್ಯುಲರ್ ಮೋರ್ ಇಂಪಾರ್ಟೆಂಟ್ಲಿ ಯಾವ್ದು ರಿಲೇಟೆಡ್ ಇದೆ ಅಂತಂದ್ರೆ ಇಲ್ಲಿ ಕೆಲವು ದಿನ ಮೊದಲು ಈ ತರ ಒಂದು ಇನ್ಫಾರ್ಮೇಶನ್ ಬಂದಿತ್ತು. ಏನಂತಂದ್ರೆ ನಗರ ವ್ಯಾಪ್ತಿಯ 30 ಲಕ್ಷ ಆಸ್ತಿಗೆ ಶೀಘ್ರವೇ ಬಿ ಖಾತಾ. ಸೊ ಅರ್ಥ ಏನು ಅಂತಂದ್ರೆ ಬೆಂಗಳೂರು ಬಿಟ್ಟು ಬೇರೆ ಏನೆಲ್ಲ ನಗರ ಪ್ರದೇಶಗಳಿದೆಯಲ್ಲ ಅಲ್ಲಿ ಈ ಖಾತಾ ಕೊಡ್ತೀವಿ, ಡಿಜಿಟಲ್ ಖಾತಾ ಕೊಡ್ತೀವಿ. ಅನ್ಅಥರೈಸ್ಡ್ ಏನ್ ಪ್ರಾಪರ್ಟೀಸ್ ಇದೆ ಅಂದ್ರೆ ಯಾರ ಹತ್ರ DC ಕನ್ವರ್ಷನ್ ಲ್ಯಾಂಡ್ ಇಲ್ಲ, ಲೇಔಟ್ ಅಪ್ರೂವಲ್ ಇಲ್ಲ, ಆ ತರ ಕೂಡ ನಾವು ಪ್ರಾಪರ್ಟೀಸಿಗೆ ಖಾತಾ ಕೊಡ್ತೀವಿ. ಸೊ ಬೆಂಗಳೂರು ಬಿಟ್ಟು ರಾಜ್ಯದ ಇತರ ಸ್ಥಳೀಯ ಸಂಸ್ಥೆಗಳ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಈ ಖಾತಾ ಹೊಂದಲಿದ 30 ರಿಂದ 32 ಲಕ್ಷ, ಸೊ 30 to 30 ಲ್ಯಾಕ್ ಪ್ರಾಪರ್ಟೀಸ್ ಈ ತರ ಇದೆ. ಸೊ ಆ ಆಸ್ತಿಗಳಿಗೆ ಬಿ ಖಾತಾ ನೀಡಲು ತೀರ್ಮಾನ ಮಾಡಿದೆ. ಸೊ ಈ ತರ ಒಂದು ಡಿಸಿಷನ್ ತಗೊಂಡಿದ್ರು, ರೈಟ್. ಸೊ ಇದು ರಿಲೇಟೆಡ್ ಇದು ಸರ್ಕ್ಯುಲರ್ ಈಗ ಡೀಟೇಲ್ ಆಗಿ ಬಂದಿದೆ. ಓಕೆ, ಸೊ ಈಗ ಇದೇನು ಸರ್ಕ್ಯುಲರ್ ಯಾವ ತರ ನೀವು ಡೌನ್ಲೋಡ್ ಮಾಡಬಹುದು ಅಂತ ಫಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ತರ ವೆಬ್ಸೈಟ್ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೆ ನೋಡಿ, ಈ ತರ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ, ಇನಾಗ್ರೇಷನ್ ಆಫ್ ಈ ಖಾತಾ ಈ ಆಸ್ತಿ ಅಭಿಯಾನ ಇನ್ ಅರ್ಬನ್ ಲೋಕಲ್ ಬಾಡೀಸ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ದು PDF ನಲ್ಲಿ ಇದು ಸರ್ಕ್ಯುಲರ್ ಡೌನ್ಲೋಡ್ ಆಗುತ್ತೆ. ಓಕೆ, ಅಂಡ್ ಆನರೇಬಲ್ ಮಿನಿಸ್ಟರ್ ರಹೀಮ್ ಖಾನ್ ಸರ್ ಅವರು ಇದಾರಲ್ಲ, ಅವ್ರ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಅವರು ಇದು ಇನ್ಫಾರ್ಮೇಶನ್ ಇದು ಸರ್ಕ್ಯುಲರ್ ನ ಶೇರ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಈಗ ಇದು ಇನ್ಫಾರ್ಮೇಶನ್ ಏನೇನಿದೆ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಯಾವಾಗ ಇದು ಇನ್ಫಾರ್ಮೇಶನ್ ಅಥವಾ ಸರ್ಕ್ಯುಲರ್ ಬಂದಿದೆ ಅಂತಂದ್ರೆ 17 ಫೆಬ್ರವರಿ 2025 ಅಂದ್ರೆ ನಿನ್ನೆ ಬಂದಿದೆ. ಓಕೆ, ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಸೊ ಕರ್ನಾಟಕ ಸರ್ಕಾರವು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ
ಈ ಖಾತಾ ನೀಡುವ ಅಭಿಯಾನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ದಿನಾಂಕ 18 ಫೆಬ್ರವರಿ ಅಂದ್ರೆ ಇವತ್ತು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚಾಲನೆ ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡಬಹುದು ಆಲ್ರೆಡಿ ಇದು ಫೋಟೋಗ್ರಾಫ್ ಕೂಡ ಬಂದಿದೆ, ಅಂದ್ರೆ ಚಾಲನೆ ಕೊಟ್ಟಿದ್ದಾರೆ, ಇದು ಪ್ರೋಗ್ರಾಮ್ ಆಗಿದೆ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಎಲ್ಲ ಮಿನಿಸ್ಟರ್ಸ್ ಕೂಡ ಇದ್ದಾರೆ, ರೆವೆನ್ಯೂ ಮಿನಿಸ್ಟರ್ ಅಂಡ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಫಾರೆಸ್ಟ್ ಮಿನಿಸ್ಟರ್ ಅಂಡ್ ಆನರೇಬಲ್ CM ಸಿದ್ದರಾಮಯ್ಯ ಸರ್ ಅವರು ಅಂಡ್ ಎಲ್ಲ ಅಧಿಕಾರಿ ಕೂಡ ಇಲ್ಲಿ ಅವೈಲೇಬಲ್ ಇದ್ದಾರೆ ಇದು ಪ್ರೋಗ್ರಾಮ್ ನಲ್ಲಿ. ಸೊ ಇದು ಚಾಲನೆ ಆಲ್ರೆಡಿ ಇವತ್ತು ಬೆಳಗ್ಗೆ ಅಥವಾ ಇವತ್ತಿನ ಡೇಟ್ ನಲ್ಲಿ ಅದು ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್. ಸೊ ನಗರ ಸ್ಥಳೀಯ ಸಂಸ್ಥೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಆಸ್ತಿಗಳ ಲಭ್ಯ ಮಾಹಿತಿಯನ್ನು ಈ ವೆಬ್ಸೈಟ್, ಸೊ ಇಲ್ಲಿ ಒಂದು ಏನ್ ಹೇಳಿದ್ದಾರೆ ಅಂತಂದ್ರೆ ಎಲ್ಲಾ ಲೋಕಲ್ ಬಾಡೀಸ್ ಏನಿದೆಲ್ಲ, ಸೊ ಎಲ್ಲ ಪ್ರಾಪರ್ಟೀಸ್ ಇನ್ಫಾರ್ಮೇಶನ್ ಅವ್ರ ಹತ್ರ ಇರುತ್ತೆ, ರೈಟ್. ಸೊ ಒಂದು ವೆಬ್ಸೈಟ್ ಅನ್ನ ಮಾಡಿದ್ದಾರೆ, ಪೋರ್ಟಲ್ ಅನ್ನ ಮಾಡಿದ್ದಾರೆ. ಈ ಪ್ರಾಪರ್ಟಿ ಇನ್ಫಾರ್ಮೇಶನ್ ಈ ವೆಬ್ಸೈಟ್ ನಲ್ಲಿ ಅವರು ಶೇರ್ ಮಾಡಬೇಕು, ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಅಂಡ್ ನಾವು ಪಬ್ಲಿಕ್ ಅಥವಾ ನಾರ್ಮಲ್ ಏನ್ ಸಿಟಿಸನ್ಸ್ ಇದಾರ, ರೈಟ್, ಜನರಲ್ ಪಬ್ಲಿಕ್, ಅವ್ರ ಇದು ವೆಬ್ಸೈಟ್ ಮೇಲೆ ಹೋಗ್ಬಿಟ್ಟು ಅವ್ರ ಇನ್ಫಾರ್ಮೇಶನ್, ಪ್ರಾಪರ್ಟಿ ರಿಲೇಟೆಡ್ ಇನ್ಫಾರ್ಮೇಶನ್ ನೋಡ್ಬೋದು. ಓಕೆ, ಈಗ ಪ್ರಾಪರ್ಟಿ ರಿಲೇಟೆಡ್ ಇನ್ಫಾರ್ಮೇಶನ್ ಏನಾದ್ರೂ ತಪ್ಪಿದ್ರೆ, ಸೊ ಇಲ್ಲಿ ಹೇಳಿದ್ದಾರೆ, ಓಕೆ, ಸೊ ನಿಮ್ಮ ಸ್ವತ್ತಿನ ಮಾಹಿತಿಯು ಸರಿಯಾಗಿರುವ ಕುರಿತು ಪರಿಶೀಲಿಸಿ. ಸೊ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ತಪ್ಪಿದ್ರೆ ಸ್ವತ್ತಿನ ಮಾಹಿತಿಯಲ್ಲಿ ತಿದ್ದುಪಡಿ ಅಂದ್ರೆ ಕರೆಕ್ಷನ್ಸ್ ಕೂಡ ಮಾಡಬಹುದು, ಅದು ಕೂಡ ನಾವು ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಅದನ್ನು ವೆಬ್ಸೈಟ್ ಹೇಳ್ದಲ್ಲ, ಆಸ್ತಿ ಕಣಜ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ಈ ತರ ಒಂದು ವೆಬ್ಸೈಟ್ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ ಸಿಟಿಸನ್ ಗೆ, ವ್ಯೂ ಪ್ರಾಪರ್ಟಿ ಡೀಟೇಲ್ಸ್, ವ್ಯೂ ಸಿಟಿಸನ್ ಕಾಪಿ PDF ಅಂತ. ಸೊ ಫಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು, ULB ಅರ್ಬನ್ ಲೋಕಲ್ ಬಾಡೀಸ್ ಯಾವ್ದಿದೆ ಅದು ಸೆಲೆಕ್ಟ್ ಮಾಡ್ಕೋಬೇಕು, ಪ್ರಾಪರ್ಟಿ ರೆಫರೆನ್ಸ್ ನಂಬರ್ ಎಂಟರ್ ಮಾಡಬೇಕು. ಓಕೆ, ವ್ಯೂ ಪ್ರಾಪರ್ಟಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೀಟೇಲ್ಸ್ ಗೊತ್ತಾಗುತ್ತೆ. ಇನ್ನೊಂದು ಆಪ್ಷನ್ ಇದೆ ಅಲ್ಲ ಕಾಪಿ PDF ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು, ನಿಮ್ದು ಯಾವ ಸ್ಥಳೀಯ ಸಂಸ್ಥೆ ಇದೆ ಅದು ಸೆಲೆಕ್ಟ್ ಮಾಡ್ಕೋಬೇಕು, ಸರ್ಚ್ ಟೈಪ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಹಳಷ್ಟು ಆಪ್ಷನ್ ಇದೆ, ಪ್ರಾಪರ್ಟಿ ರೆಫರೆನ್ಸ್ ನಂಬರ್, ಪ್ರಾಪರ್ಟಿ ಓನರ್ ನೇಮ್, ಮೊಬೈಲ್ ನಂಬರು, ಮತ್ತೆ ಪ್ರಾಪರ್ಟಿ ID, ಖಾತಾ ನಂಬರ್, ಹೌಸ್ ನಂಬರ್, ವಾರ್ಡ್, ಬ್ಲಾಕ್, ಸಿಟಿ ಇದೆಲ್ಲ ಇದೆ. ಸೊ ಇದ್ರ ಮೇಲೆ ಕೂಡ ನೀವು ಯಾವ್ದಾದ್ರು ಒಂದು ಸರ್ಚ್ ಮಾಡಿದ್ರೆ ನಿಮಗೆ ಪ್ರಾಪರ್ಟಿ ಡೀಟೇಲ್ಸ್ ತೋರಿಸುತ್ತೆ. ಓಕೆ, ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ನಗರ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿನ ಅನಧಿಕೃತ, ಸೊ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರಾಪರ್ಟೀಸ್ ಯಾವ ಅನ್ಅಥರೈಸ್ ಇದೆ ಅಂದ್ರೆ ಅನಧಿಕೃತ, ಅದಕ್ಕೆ DC ಕನ್ವರ್ಷನ್ ಇಲ್ಲ ಅಥವಾ ಲೇಔಟ್ ಅಪ್ರೂವಲ್, ಲೇಔಟ್ ಮ್ಯಾಪ್ ಇಲ್ಲ, ಆ ತರ ಪ್ರಾಪರ್ಟೀಸ್ ಕೂಡ ನಾವು ಈ ಆಸ್ತಿ ಡಿಜಿಟಲ್ ಖಾತಾ ಕೊಡ್ತೀವಿ. ಸೊ ಇದು ಕೂಡ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ ಇಲ್ಲಿ, ಇದು ಅನಧಿಕೃತ ಏನ್ ಸ್ವತ್ತುಗಳಿದೆ ಅಂದ್ರೆ ಅನ್ಅಥರೈಸ್ಡ್ ಪ್ರಾಪರ್ಟೀಸ್, ಸೊ ಇದು ಪಾವತಿಸಬೇಕು ಏನ್ ಕಂದಾಯವನ್ನು, ಅಂದ್ರೆ ರೆವೆನ್ಯೂ ರಿಲೇಟೆಡ್ ಏನೇನ್ ರೂಲ್ಸ್ ಇದೆಯಲ್ಲ ಅದು ಕೂಡ ನಾವು ಚೇಂಜಸ್ ಮಾಡಿದೀವಿ, ಏನ್ ಕರೆಕ್ಷನ್ಸ್ ನಿಯಮಗಳು ಅದು ಕೂಡ ನಾವು ಚೇಂಜಸ್ ಮಾಡಿದೀವಿ, ಅಂಡ್ ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಸೊ ಅದ್ರ ಪ್ರಕಾರ ಈ ಖಾತಾ ನೀವು ಪಡೆಯಬಹುದು ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ತುಂಬಾ ದಿನಗಳಿಂದ ಇದು ಪೆಂಡಿಂಗ್ ಇತ್ತು, ಇದು ಒಂದು ಪಾಯಿಂಟ್ ಅಥವಾ ಇದು ಒಂದು ಪ್ರೊಸೆಸ್. ಸೊ ಈಗ ಇದರಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಡಿಸಿಷನ್ ತಗೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಸ್ವತ್ತಿನ ಮಾಲೀಕರು ತಮ್ಮ ನಗರ ಸ್ಥಳೀಯ ಸಂಸ್ಥೆಗೆ ಭೇಟಿ ನೀಡಿ, ಅಂದ್ರೆ ಸೊ ಏನ್ ಹೇಳ್ತಾ ಇದೆ ಅಂತಂದ್ರೆ ಏನ್ ನಗರ ಸ್ಥಳೀಯಲ್ಲಿ ಏನ್ ಪ್ರಾಪರ್ಟಿ ಓನರ್ಸ್ ಇದ್ದಾರೆ ಅವರು ವಿಸಿಟ್ ಮಾಡ್ಬೇಕಾಗತ್ತೆ. ಎಲ್ಲಿ ಅಂತಂದ್ರೆ ಏನ್ ಲೋಕಲ್ ಬಾಡೀಸ್ ಇದೆಲ್ಲ ಅಲ್ಲಿ ವಿಸಿಟ್ ಮಾಡ್ಬೇಕಾಗತ್ತೆ ಅಲಾಂಗ್ ವಿತ್ ದ ಡಾಕ್ಯುಮೆಂಟ್ಸ್. ಸೊ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅಂತ ಅದು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ನಾವು ತಗೊಂಡ್ಬಿಟ್ಟು ಸಬ್ಮಿಟ್ ಮಾಡಬೇಕು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು 7 ದಿನ ಅಂತಂದ್ರೆ ಒಂದು 7 days ಪ್ರೊಸೆಸಿಂಗ್ ಅಂತ ಒಂದು ಟೈಮ್ ಕೊಟ್ಟಿದ್ದಾರೆ. ಸೊ 7 days ಪ್ರೊಸೆಸಿಂಗ್ ಆಗಿನ ಮೇಲೆ ನಾವು ಈ ಖಾತಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಇದರ ರಿಲೇಟೆಡ್ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಇಲ್ಲಿ ಲೋಕಲ್ ಬಾಡೀಸ್ ನಲ್ಲಿ ಒಂದು ಫ್ರೇಮ್ ಮಾಡಬೇಕು, ಹೆಲ್ಪ್ ಲೈನ್ ನಂಬರ್ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಸಬ್ಮಿಟ್ ಮಾಡಿದ್ದು ಅಪ್ಲಿಕೇಶನ್ ನಂತರ ವಿದಿನ್ 7 days ಈ ಖಾತಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಈ ಕುರಿತು ತಮ್ಮ ವ್ಯಾಪ್ತಿಯ ನಗರ ಸ್ಥಳೀಯ ಸಂಸ್ಥೆಗಳ ಸ್ವತ್ತಿನ ಮಾಲೀಕರಿಗೆ ಮಾಹಿತಿ ನೀಡಿ. ಸೊ ಏನ್ ಹೇಳ್ತಾ ಇದೆ ಅಂತಂದ್ರೆ ಪ್ರಾಪರ್ಟಿ ಓನರ್ಸ್ಗೆ ಈ ಆಸ್ತಿ ಈ ಖಾತಾ ಈ ತರ ಮಾಡ್ತಾ ಇದೀವಿ ಅಂತ ಎಲ್ಲ ಲೋಕಲ್ ಬಾಡೀಸ್ ನಲ್ಲಿ ನೀವು ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ 3 months ಒಳಗಡೆ, ಸೊ ವಿದಿನ್ 3 months ಇದು ಪೂರ್ತಿ ಪ್ರಾಸೆಸ್ ಕಂಪ್ಲೀಟ್ ಆಗಬೇಕು. ಎಲ್ಲಾ ಪ್ರಾಪರ್ಟೀಸಿಗೂ ಕೂಡ ಈ ಆಸ್ತಿ ಖಾತಾ ಡಿಜಿಟಲ್ ಖಾತಾ ಕೊಡಬೇಕು ಅಂತ ಎಲ್ಲ ಲೋಕಲ್ ಬಾಡೀಸಿಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ,
ನೆಕ್ಸ್ಟ್ ಪಾಯಿಂಟ್, ಈಗ ಅರ್ಬನ್ ಏರಿಯಾ ಅಥವಾ ನಗರ ಪ್ರದೇಶ ಅಂತ ಏನಿದೆಲ್ಲ ನಗರ ಆಸ್ತಿಗಳಿಗೆ, ಸೊ ಈ ಪ್ರಾಪರ್ಟೀಸಿಗೆ ನಾನು ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅರ್ಬನ್ ಪ್ರಾಪರ್ಟೀಸ್ ಅಂತ. ಓಕೆ, ಸೊ ಇದರಲ್ಲಿ ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಯಾವ ತರ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ, ರೈಟ್. ಸೊ ಇವೆಲ್ಲ ವಿಡಿಯೋಸ್ ಒಂದು ಇದೇ ಪ್ಲೇ ಲಿಸ್ಟ್ ನಲ್ಲಿ ಇರುತ್ತೆ. ಈ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಡೀಟೇಲ್ ಆಗಿ ನೋಡಬಹುದು. ಅಂಡ್ ಇದೇನು ಸರ್ಕ್ಯುಲರ್ ಇದೆಯಲ್ಲ, ಈ ಸರ್ಕ್ಯುಲರ್ ಡಿಜಿಟಲ್ ಖಾತಾ ಅಥವಾ ಈ ಆಸ್ತಿ ಖಾತಾ ರಿಲೇಟೆಡ್ ಇನ್ನೂ ಕೆಲವು ಇನ್ಫಾರ್ಮೇಶನ್ ಬಂದಿದೆ. ಓಕೆ, ಸೊ ಸಪ್ರೇಟ್ ವಿಡಿಯೋಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬರೋ ದಿನಗಳಲ್ಲಿ. ಓಕೆ, ಇವೆಲ್ಲ ವಿಡಿಯೋಸ್ ಕೂಡ ಇದೇ ಪ್ಲೇ ಲಿಸ್ಟ್ ನಲ್ಲಿ ಆಡ್ ಮಾಡ್ತೀನಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಒಂದೇ ಪ್ಲೇ ಲಿಸ್ಟ್ ನಲ್ಲಿ ಎಲ್ಲಾ ವಿಡಿಯೋಸ್ ಕೂಡ ನೀವು ನೋಡಬಹುದು. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.